ಗಾಂಧಿ ಅವರಿಗೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಸ್ವರ್ಗೀಯ ದೇವರಾಜ್ ಅರಸರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಬಿ.ಕೆ. ಹರಿಪ್ರಸಾದ್ ಜಿ ಅವರ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ OBCಯ ಅಧ್ಯಕ್ಷರಾದಂಥ ಅನಿಲ್ ಜೈಹಿಂದ್ ಅವರ, ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ OBCಯ ಅಧ್ಯಕ್ಷರಾಗಿ ಶ್ರೀನಿವಾಸರವರು ಅಧಿಕಾರ ಜವಾಬ್ದಾರಿ ವಹಿಸ್ತಾ ಇದ್ದೀರಿ. ಹಾಗೂ ಅವರ ಜೊತೆಯಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೇ, ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಗಳಾಗಿ ಆಯ್ಕೆಯಾದಂಥ ಶ್ರೀಮತಿ ಉಮಾಶ್ರೀ ಅವರ, ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರುಗಳೇ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಇಲ್ಲಿ ಬಂದಂಥ ಸ್ವರ್ಗೀಯ ರಾಜೀವ್ ಗಾಂಧಿ ಮತ್ತು ದೇವರಾಜ್ ಅರಸರವರ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಬಂಧುಗಳೇ, ಇವತ್ತು ನಾವೆಲ್ಲರೂ ಈ ರಾಷ್ಟ್ರ ಕಂಡಂಥ ಅಪರೂಪದ ರಾಜಕಾರಣಿಗಳು. ಅದರಲ್ಲಿ ಸ್ವರ್ಗೀಯ ರಾಜೀವ್ ಗಾಂಧಿಯವರು ಇವತ್ತೇನವರು ಅತ್ಯಂತ ಇಡೀ ಜಗತ್ತೇ ಕಂಡಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ, ವಿಶ್ವದಲ್ಲಿ ಎಲ್ಲಕ್ಕಿಂತ ಸ್ಫುರದ್ರೂಪಿ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತ ಹೇಳಿದ್ರೆ ಅದು ರಾಜೀವ್ ಗಾಂಧಿಯವರು ಅಂತ ಹೇಳಿ ನಾವೆಲ್ಲ ಬಹಳ ಹೆಮ್ಮೆಯಿಂದ ಮಾತಾಡ್ತೇವೆ. ರಾಜೀವ್ ಗಾಂಧಿ ಅವರಿಗೆ ನೋಡಿದ್ರೆ ಒಂಥರ ಸ್ಫೂರ್ತಿ ಬರುವಂಥದ್ದು. ಅವ್ರ ಮುಖದಲ್ಲಿ ಅಂತ ಒಂದು ಆಕರ್ಷಣೆ ಇತ್ತು. ಇವತ್ತು ನನ್ನ ವೈಯಕ್ತಿಕ ಜೀವನದಲ್ಲಿನೂ ನಾನು ಇಂಜಿನಿಯರಿಂಗ್ ಪದವಿ ಮುಗಿಸಿದ ಮೇಲೆ 85-86ರಲ್ಲಿ ನಮ್ಮ ತಂದೆಯವರು ನನಗೆ ಕಲ್ಕತ್ತಾದಲ್ಲಿ ಸೇವಾದಳದ ರಾಷ್ಟ್ರೀಯ ತರಬೇತಿ ಶಿಬಿರ ನಡೀತಾ ಇತ್ತು. ಅಲ್ಲಿ ಹೋಗಲೇಬೇಕು ಅಂತೇಳಿ ಹೇಳಿದ್ದಾಗ ಹೋಗಿದ್ದೆ ನಾನು. ಅಲ್ಲಿ 14 ದಿವಸ ಕಳೆದ ಮೇಲೆ ಅಲ್ಲಿನ ಸಮಾರೋಪ ಸಮಾರಂಭಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿಯವರು ಬಂದಿದ್ದರು. ರಾಜೀವ್ ಗಾಂಧಿ ಅವರಿಗೆ ಪ್ರಥಮವಾಗಿ ನಾನು ಭೇಟಿ ಮಾಡಿದ್ದು, ಅವ್ರ ಜೊತೆಯಲ್ಲಿ ಮಾತನಾಡಿದ್ದು, ಅದಾದಮೇಲೆ ಅವರು ಮಾತನಾಡಿದ ನಂತರ ಅವರ ಮಾತಿನಿಂದ ಸ್ಫೂರ್ತಿ ಪಡೆದು ಪ್ರೇರಣೆ ಪಡೆದು ಇವತ್ತು ನನಗೆ ನನ್ನ ರಾಜಕೀಯ ಜೀವನದಲ್ಲಿ ಯಾರಾದರೂ ರೋಲ್ ಮಾಡೆಲ್ ಇದ್ರೆ ಅದು ದಿವಂಗತ ರಾಜೀವ್ ಗಾಂಧಿಯವರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಯುವ ಪ್ರಧಾನಮಂತ್ರಿಗಳಾಗಿ ಇವತ್ತವರು ಬಹಳ ಸರಳ ಜೀವನವನ್ನು ನಡೆಸಿದಂಥವರು. ಅವರ ತಾಯಿಯವರು, ಅಜ್ಜನವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಒಬ್ಬ ಪೈಲಟ್ ಆಗಿ ಸೇವೆ ಮಾಡ್ತಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಪ್ರಥಮ ಬಾರಿಗೆ ಇಡೀ ದೇಶದ ಇತಿಹಾಸದಲ್ಲಿ ಲೋಕಸಭೆಯಲ್ಲಿ ಅವರ ನೇತೃತ್ವದಲ್ಲಿ 400ಗಿಂತಲೂ ಹೆಚ್ಚಿನ ಒಂದು ಲೋಕಸಭೆ ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಮತ್ತು ಅವರ ಪ್ರಧಾನಮಂತ್ರಿತ್ವದಲ್ಲಿ ಏನೇನೋ ಒಂದು ಕ್ರಾಂತಿಕಾರಕವಾದಂಥ ಒಂದು ಬದಲಾವಣೆ, ಅತ್ಯಂತ ದೂರದರ್ಶಿತವಾದಂಥ ಒಂದು ನಾಯಕ ನೋಡಿ. ಅವರ ಇಡೀ ನಮ್ಮ ಯುವಕರಿಗೆ 18 ವರ್ಷದ ಯುವಕರಿಗೆ ಮತದಾನ ಹಕ್ಕು ಕೊಟ್ಟಂಥ ಕೀರ್ತಿ ಯಾರಿಗಾದರೂ ಸಲ್ದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಯಾರು ಯುವಕರು ರಾಜೀವ್ ಗಾಂಧಿ ಅವರಿಗೆ ಮರಿಲೇಬಾರದು. ಅದೇ ರೀತಿಯಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕು. ಮಹಾತ್ಮ ಗಾಂಧೀಜಿಯವರ ಕನಸು ಸ್ವರಾಜ್ಯ, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಕನಸು, ಪಂಚಾಯತ್ಗಳಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡಲಿಕ್ಕೆ ವಿಕೇಂದ್ರೀಕರಣ, ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಇವತ್ತೇನು ಗ್ರಾಮೀಣ ಭಾಗದ ಜನರಿಗೆ ಅಭಿವೃದ್ಧಿಗೆ ಕಾರಣಕರ್ತರಾದಂಥವ್ರು ಯಾರಾದರೂ ಇದ್ರೆ ಅದು ದಿವಂಗತ ರಾಜೀವ್ ಗಾಂಧಿಯವರು. ಇವತ್ತು ಇಡೀ 21ನೇ ಶತಮಾನ ಭಾರತೀಯರ ಶತಮಾನ ಆಗಬೇಕು ಅಂತೇಳಿ ಹೇಳಿ ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಬಾಹ್ಯಾಕಾಶಕ್ಕೆ ರಾಕೆಟ್ ಬಿಡುವಂಥದ್ದರ ಮುಖಾಂತರ
ಹಾಗೂ ಅವರು ಪ್ರಪ್ರಥಮವಾಗಿ ಸಂಸದರಿದ್ದಂತಹ ಸಂದರ್ಭದಲ್ಲಿನೇ 82ರಲ್ಲಿ ಏಷ್ಯನ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಂಥವರು. ನವದೆಹಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮೆಟ್ರೋಪಾಲಿಟನ್ ಸಿಟಿ ಥರ ಅಭಿವೃದ್ಧಿ ಆಗಲಿಕ್ಕೆ ಕಾರಣಕರ್ತರಾದಂಥವರು ದಿವಂಗತ ರಾಜೀವ್ ಗಾಂಧಿಯವರು. ಸಂಪರ್ಕ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಾಂತಿ ಮಾಡಿದಂಥದ್ದು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಇಡೀ ಜಗತ್ತು ನಮ್ಮ ಅಂಗೈಯಲ್ಲಿ ಅಂತ ಹೇಳ್ತೇವೆ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ ಏನಿದೆ, ಇದರಲ್ಲಿ ಕೂತಲ್ಲೇ ನಮ್ಮ ದೇಶದ 140 ಕೋಟಿ ಜನರಲ್ಲಿ 120-130 ಕೋಟಿ ಮೊಬೈಲ್ ಫೋನ್ ಇದೆ ಅಂತ ಹೇಳಿದರೆ, ಅಂದಿನ ದಿನಮಾನಗಳಲ್ಲಿ ಅವರೇನು ದೂರದರ್ಶಿತ್ವ ಇಟ್ಕೊಂಡು ಇವತ್ತು ಏನು ಸ್ಯಾಮ್ ಪಿಟ್ರೋಡ ಅವ್ರ ಜೊತೆಯಲ್ಲಿ ಇಡೀ ದೇಶದಾದ್ಯಂತ ಇವತ್ತು ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಇವತ್ತೇನು ನಮಗೆ ಅವರು ಭದ್ರವಾದಂಥ ಬುನಾದಿ ಹಾಕಿದ ಕಾರಣ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ನಾವು ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥ ಕೀರ್ತಿ, ಆಧುನಿಕ ಭಾರತ ನಿರ್ಮಾಣ ಮಾಡಿದಂಥ ಕೀರ್ತಿ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಹೀಗಾಗಿ ಅವರಿಗೆ ನಾವು ಯಾವತ್ತಿಗೂ ಎಲ್ಲರೂ ಸ್ಮರಿಸಲೇಬೇಕಾಗಿದೆ. ಹಾಗೆ ದಿವಂಗತ ದೇವರಾಜ ಅರಸರವರು ಸಾಮಾಜಿಕ ನ್ಯಾಯದ ಹರಿಕಾರರು, ಭೂ ಸುಧಾರಣೆ ಕಾಯ್ದೆಯನ್ನು ತಂದರು, ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ರು, ಮಲ ಹೊರುವಂಥ ಪದ್ಧತಿಯನ್ನು ನಿರ್ವಹಣೆ ಮಾಡಿದ್ರು, 20 ಅಂಶಗಳ ಕಾರ್ಯಕ್ರಮವನ್ನು ಅತ್ಯಂತ ಬಹಳ ಒಳ್ಳೆ ರೀತಿಯಿಂದ ಅನುಷ್ಠಾನಕ್ಕೆ ತಂದರು. ಬಡವರಿಗೆ, ಹಿಂದುಳಿದವರಿಗೆ, ಶೋಷಿತರಿಗೆ, ದಲಿತರಿಗೆ ಇವತ್ತು ಅನೇಕ ಅವರಿಗೆ ಮೀಸಲಾತಿಯನ್ನು ಕೊಟ್ಟು ಇವತ್ತು ಅವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಕೀರ್ತಿ ದಿವಂಗತ ಇವತ್ತು ದೇವರಾಜ ಅರಸರವರಿಗೆ ಸಲ್ತದೆ. ಹೀಗಾಗಿ ಅವರು ಮಾಡಿದಂಥ ಕೆಲಸ, ವಸತಿ ನಿಲಯಗಳಿರ್ಬೋದು, ಇನ್ನಿತರ ಅನೇಕ ನೀರಾವರಿ ಯೋಜನೆಗಳಿರ್ಬೋದು, ಮೈಸೂರಿಗೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಂಥದ್ದು ಇರ್ಬೋದು, ಯಾವತ್ತಿಗೂ ಎಲ್ಲರೂ ಸ್ಮರಿಸಲೇಬೇಕಾದಂಥದ್ದು. ಹೀಗಾಗಿ ಇಬ್ಬರು ನಾಯಕರು ನಮಗೆ ಇವತ್ತು ಆದರ್ಶರಾಗಿದ್ದಾರೆ. ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅವರ ದಾರಿಯಲ್ಲಿ ನಡೆಯುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಹಿಂದೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯಜಿಯವರು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಒಂದು ಕೋಮುವಾದಿ, ಮನುವಾದಿ ಕೇಂದ್ರದ BJP ಸರ್ಕಾರದ ವಿರುದ್ಧ ಇವತ್ತು ಹೋರಾಟ ಏನು ಮಾಡ್ತಾ ಇದ್ದಾರೆ, ಯುವಕರ ಪರ, ವಿದ್ಯಾರ್ಥಿಗಳ ಪರ, ರೈತರ ಪರ, ಸಾಮಾಜಿಕ ನ್ಯಾಯದ ಪರ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿರಿಯದಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಮತ್ತೆ ಪುನಃ ಕರ್ನಾಟಕ ರಾಜ್ಯದಿಂದಲೇ ಬರುವಂಥ 2028 ಮತ್ತು 2029 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಪುನಃ ಅಧಿಕಾರಕ್ಕೆ ತಂದು ಕೇಂದ್ರದಲ್ಲಿ ಏನು ಕೋಮುವಾದಿ BJP ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕಿ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡುವಂಥ ಸಂಕಲ್ಪ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈಶ್ವರ್ ಖಂಡ್ರೆ ಸಾಹೇಬರಿಗೆ ಧನ್ಯವಾದಗಳು. ಸನ್ಮಾನ್ಯ ರಾಜೀವ್ ಗಾಂಧಿರವರು 21ನೇ ಶತಮಾನಕ್ಕೆ ಯಾವ ರೀತಿ ದೇಶ ಇರಬೇಕು ಅಂತ